ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಅವರೆಕಾಳು ಹಾಕಿ ರಾಗಿ ರೊಟ್ಟಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ಅವರೆಕಾಳು ರಾಗಿ ರೊಟ್ಟಿಗೆ ಬೇಕಾಗಿರೋಂಥ ಪದಾರ್ಥಗಳು: ಅವರೆಕಾಳನ್ನ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರಾಗಿ ಹಿಟ್ಟು. ಈಗ ಮೊದಲಿಗೆ ರಾಗಿ ಹಿಟ್ಟಿಗೆ ಒಂದೊಂದಾಗಿ ಎಲ್ಲ ಸೇರಿಸ್ಕೋಬೇಕು. ಮೊದಲಿಗೆ ಸ್ವಲ್ಪ ಈಗ ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಕೂಡ ತೊಗೊಂಡೋಗ್ಬೋದು. ಮಕ್ಕಳಿಗೆ ಈ ರೀತಿ ಖಾರದ ಪುಡಿ ಹಾಕಿ ಕೊಡೋದ್ರಿಂದ ಅವರು ಚೆನ್ನಾಗಿ ತಿಂತಾರೆ. ಈಗ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರೋ ಅಂಥ ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳು ಎಷ್ಟು ಬೇಕಂದ್ರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಅಥವಾ ಇದಕ್ಕೆ ಅವರೆಕಾಳು ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಹಾಕಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕು. ನೋಡಿ, ಒಂದೇ ಸಾರಿ ನೀರು ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕು. ಇಲ್ಲಾಂದರೆ ಹಿಟ್ಟು ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಕಲಿಸ್ಕೊಳ್ಬೇಕು. ಈ ರೀತಿ ನಾವು ಸ್ವಲ್ಪ ನೀರು ಹಾಕೋದ್ರಿಂದ ನಮಗೆ ಅದ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದೇ ಸಾರಿ ನೀರು ಹಾಕ್ಬಿಟ್ರೆ ಅಂದರೆ ನಾವು ರಾಗಿ ಹಿಟ್ಟು ಜಾಸ್ತಿ ಸೇರಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ನಾವು ಅವರೆಕಾಳು ಎಷ್ಟು ತೊಗೊಂಡಿದ್ದೀವೋ ಅಷ್ಟಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಇದೆಲ್ಲ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿ ಇರಬೇಕು. ಈ ಹದ ಇದ್ದರೆ ಸಾಕು, ನಮಗೆ ಕೈಯಲ್ಲಿ ತಟ್ಟೋ ಥರ ಇದ್ದರೆ ಸಾಕು. ಈಗ ಈ ಗಾತ್ರದಲ್ಲಿ ತಗೊಂಡು ಈಗ ಹೆಂಚಿನ ಮೇಲೆ ಹಾಕ್ತೀನಿ. ನೋಡಿ, ಹೆಂಚು ಕಾದಿದೆ. ಈಗ ರೊಟ್ಟಿ ತಟ್ತೀನಿ. ರೊಟ್ಟಿ ತಟ್ಟೋವಾಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು, ಐ ಫ್ಲೇಮ್ ಇಡಕ್ಕೆ ಹೋಗಬಾರ್ದು, ಕೈ ಬಿಸಿ ಆಗುತ್ತೆ. ಈಗ ಕೈ ತಾವ ಮಾಡಿಕೊಂಡು ಇದನ್ನು ತಟ್ಕೊಳ್ಬೇಕು. ನೋಡಿ, ಈ ರೀತಿ ತಣ್ಣೀರಲ್ಲಿ ಅದ್ದಿ ತಟ್ಕೊಳ್ಬೇಕು. ನೋಡಿ, ಈ ರೀತಿ ಕೈ ತಾವ ಮಾಡಿಕೊಂಡು ನಾವು ತಟ್ಟಬೇಕಾಗುತ್ತೆ. ಪೂರ್ತಿಯಾಗಿ ರೊಟ್ಟಿ ಎಲ್ಲ ತಟ್ಟೋ ತನಕನೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಸ್ವಲ್ಪ ದಪ್ಪ ಇದ್ದರೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ರಾಗಿ ಪದಾರ್ಥ ಯಾವುದೇ ಆದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ನಮ್ಮ ತಾಯಿಯವರು ಹೇಳ್ತಾಯಿದ್ರು. ಈ ರೀತಿ ರೊಟ್ಟಿ, ಮುದ್ದೆ, ಗಂಜಿ ಏನು ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ತಟ್ಟಿದ ಮೇಲೆ ತಟ್ಟೆ ಮುಚ್ಚಿ ಇಡಬೇಕು. ತಟ್ಟೆ ಮುಚ್ಚಿದಾಗ ನೀಟಾಗಿ ಅದು ಬೇಯುತ್ತೆ, ಅದಕ್ಕೋಸ್ಕರ ತಟ್ಟೆ ಮುಚ್ಚಬೇಕು. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು, ಸುತ್ತೂರ ಕೂಡ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಹಾಕಿದ್ದೀನಿ. ಈಗ ಟರ್ನ್ ಮಾಡ್ತಾಯಿದ್ದೀನಿ. ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ರೊಟ್ಟಿ ದಪ್ಪ ಇರೋದ್ರಿಂದ ಚೆನ್ನಾಗಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಆದ್ರೇ ನಮಗೆ ತಿನ್ನೋವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಮಾಡಬೇಕು, ಆಗಲೇ ಚೆನ್ನಾಗಿರೋದು. ನೋಡಿ, ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಎರಡೂ ಕಡೆಯೂ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕು. ನೋಡಿ, ಅವರೆಕಾಳು ಸಿಕ್ಕಿದಾಗ ಈ ರೀತಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ, ಎರಡೂ ಕಡೆಯೂ ಈ ರೀತಿ ಚೆನ್ನಾಗಿ ತಿರುಗಿಸಿದಾಗ ಎಲ್ಲ ಈವನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ತೆಗಿತೀನಿ. ಈಗ ಇದಾಗಿದೆ. ಈಗ ಇನ್ನೊಂದು ರೊಟ್ಟಿ ಹಾಕ್ತೀನಿ. ನೋಡಿ, ಹೆಂಚು ಕಾದಿದೆ. ಇವಾಗ ಎಣ್ಣೆ ಹಾಕಿ ಈಗ ರೊಟ್ಟಿ ತಟ್ತೀನಿ. ಸ್ವಲ್ಪ ದಪ್ಪ ಎದ್ದುಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ನೀರಲ್ಲಿ ಕೈ ಅದ್ದಿ ತಟ್ತಾ ಇರಬೇಕು. ನೋಡಿ, ಯಾವುದೇ ಕಾರಣಕ್ಕೂ ನಾವು ತಟ್ಟೋವಾಗ ಐ ಫ್ಲೇಮ್ ಇಡಕ್ಕೆ ಹೋಗಬಾರ್ದು, ಆಗ ನಾವು ತಟ್ಟೋದಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿ ಆಗುತ್ತೆ ಕೈ. ಇದೆಲ್ಲ ತಟ್ಟಿದ ಮೇಲೆ ಆಮೇಲೆ ನಾವು ಐ ಫ್ಲೇಮ್ ಇಟ್ಕೋಬೇಕು. ಈ ರೀತಿ ಕೈ ತಾವ ಮಾಡಿಕೊಂಡೆ ನಾವು ತಟ್ಟಬೇಕು. ನೋಡಿ, ಈ ರೀತಿ ಎಷ್ಟು ತೆಳು ಬೇಕೋ ಅಥವಾ ದಪ್ಪ ಬೇಕೋ. ಕೆಲವ್ರಿಗಂತೂ ದಪ್ಪ ಇದ್ರೇ ಚೆನ್ನಾಗಿರೋದು, ಕೆಲವ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ನೋಡಿಕೊಂಡು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ನೋಡಿ, ಈ ರೀತಿ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿದ್ರೆ ಅಂದರೆ ಎಣ್ಣೆ ಎಲ್ಲ ಹಾಕಿದಾಗ ಚೆನ್ನಾಗಿ ಈವನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಹೋಲಿಟ್ಟು ಈಗ ತ್ಯಾವ ಮಾಡಿ ತಟ್ಟೆ ಮುಚ್ಚಬೇಕು. ನೋಡಿ, ತಟ್ಟೆ ಮುಚ್ಚಿ ಬೇಯಿಸಿದಾಗ ಎಲ್ಲ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ ತಟ್ಟೆ ಮುಚ್ಚಲೇಬೇಕು. ಈಗ ಮೇಲ್ಗಡೆ ಎಣ್ಣೆ ಹಾಕಬೇಕು, ಸುತ್ತೂರು ಕೂಡ ಎಣ್ಣೆ ಹಾಕಬೇಕು. ನೋಡಿ, ತಟ್ಟೆ ಮುಚ್ಚೋವಾಗ ನೀರು ಚೆನ್ನಾಗಿ ಹಚ್ಚಬೇಕು, ಇಲ್ಲಾಂದರೆ ಅಲ್ಲಲ್ಲಿ ಬೆಳ್ಳಗಿದೆಯಲ್ವ ಆ ಥರ ಬರುತ್ತೆ. ಈಗ ಎರಡೂ ಕಡೆಯೂ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಎರಡೂ ಕಡೆಯೂ ಎಣ್ಣೆ ಕೂಡ ಚೆನ್ನಾಗಿ ಹಾಕಬೇಕು.
ನೋಡಿ ಈ ರೀತಿ ಲಂಚ್ ಬಾಕ್ಸ್ ಕೂಡ ಹಾಕಿ ತೊಗೊಂಡೋಗ್ಬೋದು. ಯಾಕಂದರೆ ಕಾಳುಗಳು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿರೋದ್ರಿಂದ ನಮಗೆ ಸೈಡಿಗೆ ಏನು ಬೇಕಾಗಿರೋದಿಲ್ಲ. ಯಾಕಂದರೆ ಇದರಲ್ಲೇ ಉಪ್ಪು, ಖಾರ ಎಲ್ಲನೂ ಇದೆ. ಈ ರೀತಿ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡೋದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಹಂಗೆ ತಿನ್ಬೋದು ನಾವು. ಚಟ್ನಿ ಪುಡಿಗಳಿದ್ರೆ ಅದರಲ್ಲಿ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ತೆಗಿತೀನಿ. ನೋಡಿ ಈಗ ಇನ್ನೊಂದು ಹಾಕ್ತೀನಿ. ಸೇಮ್ ಮೊದಲು ಯಾವ ರೀತಿ ಮಾಡಿದ್ವೋ ಅದೇ ರೀತಿಯೇ ಎಣ್ಣೆ ಹಾಕಿ ಈಗ ಉಂಡೆ ಅದ್ರ ಮೇಲೆ ಇಟ್ಟು ಕೈ ತ್ಯಾವ ಮಾಡಿಕೊಂಡು ತಟ್ಟಬೇಕು. ನೋಡಿ ಈ ರೀತಿ ಎಲ್ಲ ಕಾಳುಗಳು ಎಲ್ಲ ಹಾಕಿ ಮಾಡಿದ್ರೆ ಅಂದರೆ ಒಬ್ಬೊಬ್ಬರು 2-3 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಕೆಲವರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಈ ರೀತಿ ದಪ್ಪನೇ ಮಾಡೋದು, ಯಾವಾಗೂ ಇದೇ ರೀತಿಯೇ ಇಷ್ಟಪಟ್ಕೊಂಡು ತಿನ್ನೋದು. ಇದರ ಪ್ಲೈನಾಗಿ ರೊಟ್ಟಿ ಮಾಡಿಕೊಂಡು ಬೆಲ್ಲದ ಜೊತೆ ಮತ್ತು ಮೊಸರು ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಆ ರೀತಿ ಕೂಡ ತಿನ್ಬೋದು. ಈಗ ಇದರಲ್ಲಿ ಕಾಳುಗಳು ಎಲ್ಲ ಹಾಕಿರೋದ್ರಿಂದ ಇದು ಕೂಡ ಹಂಗೆ ತಿನ್ಬೋದು. ಸೈಡ್ಗೆ ಚಟ್ನಿ ಆಗಲಿ, ಚಟ್ನಿ ಪುಡಿ ಆಗಲಿ ಏನೂ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ಬೇಕಂದರೆ ಚಟ್ನಿ ಪುಡಿ ಜೊತೆಯಲ್ಲಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕೈ ತ್ಯಾವ ಮಾಡಿಕೊಂಡು ತಟ್ಟಿ ಈಗ ಸೆಂಟ್ರಲ್ಲಿ ಹೋಲ್ ಮಾಡಿ ಈಗ ತಟ್ಟೆ ಮುಚ್ಚಬೇಕು. ಮೇಲ್ಗಡೆ ತ್ಯಾವ ಚೆನ್ನಾಗಿ ಮಾಡಿ ತಟ್ಟೆ ಮುಚ್ಚಬೇಕು, ಆಗಲೇ ಅದು ಚೆನ್ನಾಗಿ ಬೇಯುತ್ತೆ. ಈಗ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು. ನೋಡಿ ಈಗ ಮೇಲ್ಗಡೆ ಮತ್ತು ಸುತ್ತೂರು ಕೂಡ ಎಣ್ಣೆ ಹಾಕಬೇಕು. ಈ ರೀತಿ ಎಣ್ಣೆ ಹಾಕೋದ್ರಿಂದ ಸೈಡಲ್ಲಿ ಅದು ತಿನ್ನೋವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ದಪ್ಪ ಇರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಇಷ್ಟಾದರೆ ಸಾಕು, ತುಂಬ ಸೀದ್ಸಕ್ಕೆ ಹೋಗಬಾರ್ದು. ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಸೀದ್ಸಕ್ಕೆ ಹೋಗಬಾರ್ದು, ಆಗ ಟೇಸ್ಟೇ ಕೆಟ್ಟೋಗುತ್ತೆ. ನೋಡಿ ಈ ರೀತಿ ಕಾಳುಗಳು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಅವರೆಕಾಳು ಒಂದೇ ಅಲ್ಲ, ಹೆಸ್ರು ಕಾಳು ಕೂಡ ನೆನೆಸಿ ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊಂಡು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ವೆಜಿಟೇಬಲ್ಸ್ ಕೂಡ ಹಾಕಿ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಯಲ್ಲಿ ಎಷ್ಟು ವಿಧ ಬೇಕಂದ್ರೂ ಮಾಡ್ಕೊಳ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದೆರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಇಷ್ಟಾದರೆ ಸಾಕು. ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ. ನೋಡಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.